ರಾಜ್ಯದಲ್ಲಿ ದೇಶದಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದಾಗ ಬಹಳ ದೊಡ್ಡ ಮಟ್ಟದ ಸಂಚಲನದ ಸುದ್ದಿಯನ್ನು ತಾವು ಗಮನಿಸ್ತಾ ಇರ್ತೀರಿ. ನಾವು ದಿನನಿತ್ಯದ ಜೀವನ ಮಾಡೋಕ್ಕೆ ಇಷ್ಟೊಂದು ಕಷ್ಟಪಡಬೇಕಾ, ಹೈರಾಣ ಆಗಬೇಕಾ, ಶ್ರಮ ಪಡೋಣ ಮಾತು ಬೇರೆ. ಆದರೆ ಉಳ್ಳವರು ದೊಡ್ಡ ಮಟ್ಟದ ಒಂದು ಲಾಬಿ ಮಾಡ್ತಾ ಇರುವಾಗ ಏನ್ರಿ ಮಾಡೋಣ ಅನ್ನುವ ಆ ಸುದ್ದಿಯ ನಡುವೆ ಈಗ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ ಲಾಟ್ರಿಗೆ ಸಂಬಂಧಪಟ್ಟಂತಹ ಸುದ್ದಿ. ಏನದು? ಲೆಟ್ಸ್ ಹಾವ್ ಅ ಲುಕ್. ರಾಜ್ಯದಲ್ಲಿ ಮತ್ತೆ ಶುರುವಾಗುತ್ತಾ ಕರ್ನಾಟಕ ಲಾಟರಿ. ಲಾಟರಿ ಪ್ರಿಯರಿಗೆ ಡಿಕೆ ಶಿವಕುಮಾರ್ ಸರ್ಕಾರದಿಂದ ಸಿಹಿ ಸುದ್ದಿನ, ಕಹಿ ಸುದ್ದಿನ. ರಾಜ್ಯದಲ್ಲೂ ಕೇರಳಂ ಮಾದರಿ ಬಂಪರ್ ಲಾಟರಿ ಆಫರ್. ಕೇರಳಂ ರೀತಿ ಕರ್ನಾಟಕದಲ್ಲೂ ಬಂಪರ್ ಲಾಟರಿ ಹವಾ ಮತ್ತೆ ಶುರು ಆಗುತ್ತಾ ಅನ್ನುವ ಪ್ರಶ್ನೆ ಉದ್ಭವಿಸಿದೆ. 19 ವರ್ಷಗಳ ಬಳಿಕ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ ಲಾಟರಿ. ಬಡ ಕುಟುಂಬಗಳಿಗೆ ಮಾರಕ ಎಂಬ ಕಾರಣಕ್ಕೆ ಲಾಟರಿಯನ್ನು ರದ್ದು ಮಾಡಿದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಆದರೆ ಇದೀಗ ಲಾಟರಿ ಪುನರಾರಂಭಕ್ಕೆ ದೊಡ್ಡ ಕೂಗು ಕೇಳಿಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಸರ್ಕಾರ ಏನು ಮಾಡುತ್ತೆ? ಕರ್ನಾಟಕ ಲಾಟರಿ ಮತ್ತೆ ಬರುತ್ತಾ? ಲಾಟ್ರಿ ಪ್ರಿಯರಿಗೆ ಸಿಹಿ ಸುದ್ದಿನ. ಲಾಟ್ರಿ ಅಂದರೆ ಒಂದು ಹಂತದಲ್ಲಿ ಜೂಜ, ಹೀಗೆ ಅನೇಕ ಪ್ರಶ್ನೆಗಳು ಬರುತ್ತವೆ. ಅಥವಾ ಬಹಳಷ್ಟು ಕುಟುಂಬಗಳಿಗೆ ಅದು ಮಾರಕ ಅನ್ನುವ ವಿಚಾರವನ್ನು ಗಮನದಲ್ಲಿಟ್ಕೊಂಡೇ ಲಾಟ್ರಿ ನಿಷೇಧ ಆಗಿದ್ದನ್ನು ನೀವು ಗಮನಿಸಿದ್ದೀರಿ 19 ವರ್ಷಗಳ ಹಿಂದೆ. ಅಂದರೆ ರಾಜ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಈ ವಿಚಾರವನ್ನು ಯಾವಾಗಲೂ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ನಮ್ಮ ಅವಧಿಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳಿ ಅದನ್ನು ನಾವೀಗ ಗಮನಿಸ್ಬೋದು. ಸದ್ಯಕ್ಕೆ ತೆನೆಪಾಳ್ಯದಲ್ಲಿ ಇದಕ್ಕೆ ವಿರೋಧ ಇದ್ದೇ ಇರುತ್ತೆ. ಆದರೆ ಏನು ಕಾಂಗ್ರೆಸ್ ಸರ್ಕಾರ ಇದಕ್ಕೇನು ಅಸ್ತು ಅಂದ್ಬಿಟ್ಟಿದೆ ಅಂತ ಹೇಳ್ತಾ ಇಲ್ಲ. ಆದರೆ ಈ ರೀತಿಯಾದಂಥ ಲಾಟ್ರಿ ಮಾರಾಟಗಾರರಿಂದ, ಲಾಟ್ರಿ ಮಾರಾಟ ಮಾಡಬೇಕು ಅನ್ನುವವರಿಂದ ಒಂದು ಪ್ರಪೋಸಲ್ ಬಂದಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಸರ್ಕಾರ ಏನು ಮಾಡುತ್ತೆ ಅನ್ನುವ ಕ್ಯೂರಿಯಾಸಿಟಿ ಇದೆ. ದಟ್ ಈಸ್ ದ ಪಾಯಿಂಟ್, ದಟ್ ಈಸ್ ದ ನ್ಯೂಸ್. ಎಸ್,